ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಕಠಿಣ ಕ್ರಮಕ್ಕೆ ಮುಂದಾಗಿರುವಂತದ್ದು. ಎಸ್ಐಟಿಯನ್ನು ಕೂಡ ರಚನೆ ಮಾಡಿದೆ. ಕಾಂಗ್ರೆಸ್ ಕೂಡ ಒಂದಿಷ್ಟು ಪ್ರತಿಭಟನೆಗಳನ್ನ ಮಾಡ್ತಿದೆ. ನಮ್ಮ ಜೊತೆಗೆ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇವೆ. ಮೇಡಮ್, ಇದನ್ನ ಈ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡಿದಂತದ್ದು ಮೊದಲು ಪವರ್ ಟಿವಿ. ಒಂದಿಷ್ಟು ಅದರ ಬೆನ್ನಲ್ಲೇ ಸಾಕಷ್ಟು ರೀತಿಯಲ್ಲಿ ವಿಡಿಯೋಸ್ಗಳು ಬಂತು. ಆಮೇಲೆ ಸಂತ್ರಸ್ತೆಯರು ಬಂದು ಕಂಪ್ಲೇಂಟ್ ಮಾಡುವಂತಹ ಕೆಲಸ ಆಯಿತು. ಇವತ್ತು ನೀವು ಕೂಡ ಪ್ರತಿಭಟನೆಗಳನ್ನ ಮಾಡಿದ್ದೀರಿ. ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು, ದೇಶದ ಹೆಣ್ಣು ಮಕ್ಕಳ ಪರವಾಗಿ ಪವರ್ ಟಿವಿಗೆ, ನಿಮ್ಮ MDಗೆ, ನಿಮ್ಮೆಲ್ಲ ಟೀಮ್ಗೆ, ನಿಮ್ಮ ಜರ್ನಲಿಸ್ಟ್ಗೆ ಧನ್ಯವಾದ. ಅಷ್ಟು ಧೈರ್ಯ ತೋರಿಸಿ. ಯಾಕೆಂದ್ರೆ ಇವತ್ತು ಮೀಡಿಯಾ ಮೇಲೆ ಎಷ್ಟು ಒಂದು ಇನ್ಫ್ಲೂಯೆನ್ಸ್ ಇದೆ ಬಿಜೆಪಿ ಪಕ್ಷದಂತ ಜಗತ್ತಿಗೆ ಗೊತ್ತಿದೆ. ಬರೀ ದೇಶಕ್ಕಲ್ಲ, ಜಗತ್ತಿಗೆ ಗೊತ್ತಿದೆ. ಆದ್ರೂ ನೀವು ಧೈರ್ಯ ಮಾಡಿ ಈ ಒಂದು ಇಶ್ಯೂ ತಗೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಆಸ್ ಅ ವುಮನ್ ಆಫ್ ದಿಸ್ ಕಂಟ್ರಿ, ಕಾಂಗ್ರೆಸ್ ಇದೆಲ್ಲ ಆಮೇಲೆ, ಆಸ್ ಅ ವುಮನ್ ಆಫ್ ದಿಸ್ ಕಂಟ್ರಿ ಐ ಆಮ್ ಥ್ಯಾಂಕಿಂಗ್ ಯು. ಒಂದು ನೆಕ್ಸ್ಟ್ ಪ್ರಶ್ನೆ. ನೀವು ಪ್ರತಿಭಟನೆಯನ್ನ ಮಾಡಿದ್ರಿ. ನಿಮ್ಮ ಕೇಂದ್ರದ ನಾಯಕರುಗಳು ಅಂದ್ರೆ ಅಲ್ಕಾ ಅವರು ಬಂದು ಕೂಡ ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಪ್ರತಿಭಟನೆಗಳಲ್ಲಿ ಭಾಗಿಯಾದ್ರು. ಒಂದ್ ರೀತಿಯಾಗಿ ಪ್ರೆಸರೈಸ್ ಅನ್ನ ಮಾಡುವಂತಹ ಕೆಲಸ ಈಗ ನಿಮ್ಮ ಸರ್ಕಾರ ಇದ್ರೂ ಕೂಡ ಪ್ರೆಸರೈಸ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಹೌದು ಮೇಡಮ್, ಹೆಣ್ಮಕ್ಳು ನಾವು ಇವತ್ತು ದೇಶದಲ್ಲಿ ಈ ಪ್ರೆಷರ್ ಬಿದ್ದಿಲ್ಲ ಅಂದ್ರೆ, ಜನಕ್ಕೆ ಒಂದು ಅವೇರ್ನೆಸ್ ಬಂದಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಹೆಣ್ಮಕ್ಳು ಜೀವನ ಮಾಡೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಐ ರಿಯಲಿ ಅಪ್ರಿಶಿಯೇಟ್, ನೀವು ವಿಕ್ಟಿಮ್ಸ್ ಫೇಸ್ ಕೂಡ ತೋರಿಸಿಲ್ಲ. ಅದೇ ರೀತಿ ಪ್ರತಿಯೊಂದು ಮಾಧ್ಯಮದವರು, ಜನರು, ಸೋಷಿಯಲ್ ಮೀಡಿಯಾಲು ವಿಕ್ಟಿಮ್ ಮುಖ ಮಾತ್ರ ಹಾಕಬೇಡಿ. ಯಾಕಂದ್ರೆ ನಮ್ಮ ಸೊಸೈಟಿಲಿ ಇನ್ನ ರಿಗ್ರೆಸಿವ್ ಫೋರ್ಸಸ್ ಇದಾವೆ. ಅವ್ರೇನಂದ್ರೆ ವಿಕ್ಟಿಮ್ ಬ್ಲೇಮಿಂಗ್ ಮಾಡ್ತಾರೆ ಮೇಡಮ್. ಅವರು ಆಮೇಲೆ ಪಾಪ ಹೆಣ್ಮಕ್ಳು ಜೀವನದ ಪ್ರಶ್ನೆ ಅದು. ಅವ್ರ ಮುಂದೆ ಬಂದು ಅವರ ಜೀವನ, ಅವ್ರಿಗೂ ಒಂದು ಫ್ಯೂಚರ್ ಇದೆ, ಅವ್ರಿಗೂ ಒಂದು ಭವಿಷ್ಯ ಇದೆ. ಅದನ್ನ ನಿಮ್ಮ ಮಾಧ್ಯಮದ ಮೂಲಕ, ಯಾಕಂದ್ರೆ ನೀವೇ ಆಚೆ ತಂದಿರೋದ್ರಿಂದ ನಾನು ಈ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಮೇಡಮ್, ಒಂದ್ ರೀತಿಯಾಗಿ SIT ಅನ್ನುವಂತಹದ್ದು ಅನೇಕ ಪ್ರಕರಣಗಳನ್ನ ಕೈಗೆತ್ತಿಕೊಂಡಿದ್ರು ಕೂಡ ಒಂದು ತಾರ್ಕಿಕ ಅಂತ್ಯ ತಲುಪಿಸಿಲ್ಲ ಅನ್ನುವಂತಹದ್ದು ಬಹಳ ಜನರಲ್ಲಿ ಇರುವಂತಹ ಒಂದಿಷ್ಟು ಚರ್ಚೆ ಮಾತು. ಸೊ ಈಗ ಇದನ್ನು ಕೂಡ SITಗೆ ಒಪ್ಪಿಸಿದ್ದೀರಾ. ಎಲ್ಲೋ ಒಂದ್ ಕಡೆ ಸಿಟ್ಟಿಂಗ್ ಜಡ್ಜು ಮತ್ತೊಬ್ಬರಿಗೆ ಕೊಟ್ಟು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿಸಬಹುದಿತ್ತು ಅನ್ನುವಂತ ಒತ್ತಾಯ ಏನಾದ್ರೂ ಮಾಡ್ತೀರಾ ಅಂತ? ಮೇಡಮ್, ನೆನ್ನೆನೂ ನೀವು ಇದೇ ಪ್ರಶ್ನೆ ಕೇಳಿದ್ರಿ. ಐ ಅಪ್ರಿಶಿಯೇಟ್ ದಟ್. ಲಾ ಪ್ರಕಾರ ಏನ್ ಮಾಡಬೇಕು ಮಾಡಿದ್ದಾರೆ ಮೇಡಮ್. ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ನಿಮಗೆ ಆನ್ಸರ್ ಮಾಡಿದ್ರು ಈ ಪ್ರಶ್ನೆಗೆ. ಏನಂತ ಅಂದ್ರೆ SIT ಪ್ರಕಾರ ನಾವು ಈಗ ಸೆಟಪ್ ಮಾಡಿದೀವಿ. ಅಲ್ಲೇನಾದ್ರೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು ಆ ಒಂದು ಕ್ರಮ ಕೂಡ ಕೈಗೊಳ್ತೀವಿ. ಈಗ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದು, ಅರೆಸ್ಟ್ ಮಾಡಬೇಕು ಅನ್ನುವಂತ ಒಂದಿಷ್ಟು ಒತ್ತಾಯ ಕೂಡ ಕೇಳಿ ಬರ್ತಿದೆ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ರೂಪುರೇಷೆ? ಮೇಡಮ್, ಅದು ನಮ್ಮ ಲೀಡರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ ಯಾವ ರೀತಿ ಒಂದು ಹೋರಾಟ ಮಾಡ್ತೀವಿ ಅಂತ. ಬಟ್ ಹೆಣ್ಣು ಮಕ್ಕಳ ಮರ್ಯಾದೆ, ಹೆಣ್ಣು ಮಕ್ಕಳ ಘನತೆ, ಹೆಣ್ಣು ಮಕ್ಕಳ ಸುರಕ್ಷತೆ ನಮ್ಮ ಟಾಪ್ ಮೋಸ್ಟ್ ಪ್ರಯಾರಿಟಿ. ಈ ರೀತಿ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಸ್ ಕೊಡ್ತಿದಾರಲ್ಲ ನರೇಂದ್ರ ಮೋದಿ ಅವರು, ಕ್ಲೀನ್ ಚಿಟ್ ಕೊಟ್ಟಿದಾರಂತೆ ಈ ಒಂದು ವಿಡಿಯೋ ಫೇಕ್ ಅಂತ. ಯಾವ ಬೇಸಿಸ್ ಮೇಲೆ ಕೊಟ್ರು? ಯಾವ FSL ರಿಪೋರ್ಟ್ ಮೇಲೆ ಕೊಟ್ರು ಇವರು ಕ್ಲೀನ್ ಚಿಟ್? ಆ 2,000 ಹೆಣ್ಣು ಮಕ್ಕಳು ಜೀವನದ ಪ್ರಶ್ನೆ ಅಲ್ವಾ ಇದು? 130 ಕೋಟಿ ಜನತೆಯ ಇರುವಂತಹ ದೇಶದ ಪ್ರಧಾನಮಂತ್ರಿ ಚೂರಾದ್ರೂ ಜವಾಬ್ದಾರಿ ಬೇಡ? ಹೇಗ್ ಮೇಡಮ್ ಈ ತರ ಕ್ಲೀನ್ ಚಿಟ್ ಕೊಟ್ರು? ಐ ಸರ್ಪ್ರೈಸ್. ಬಾಯ್ ಬಿಟ್ಟಿರ್ಲಿಲ್ಲ ಇಷ್ಟ ದಿನ. ಅದ್ ನಮ್ಮ ಆಗ್ರಹ ಫಸ್ಟ್ ಮಾತಾಡಿ ಅದ್ರ ಬಗ್ಗೆ ಅಂದ್ರೆ ಕ್ಲೀನ್ ಚಿಟ್ ಕೊಟ್ಬಿಡದ? ಅದ್ಯಾವ್ದ ಪೋಸ್ಟರ್ ಇದೆ ನೋಡಿ, ಅಲ್ಲಿದ್ದ ಅಷ್ಟು ಜನ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಏನಂದ್ರೆ ಆ ಜನ ಇದಾರಲ್ಲ, ಆ ಪೋಸ್ಟರ್ ತೋರಿಸಿದ್ವಲ್ಲ ಅದ್ರಲ್ಲಿ ಇದ್ದವರ ನೀವು ಚಾನೆಲ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀರಿ. ಅಲ್ಲಿದ್ದಂತಹ ಸರ್ಕಾರಗಳೆಲ್ಲ ಬಿಜೆಪಿ ಸರ್ಕಾರ. ಸುಲಭ ಆಯ್ತು ಅವರಿಗೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ನ್ಯಾಯಯುತವಾಗಿ ಹೆಣ್ಣು ಮಕ್ಕಳಿಗೆ ಏನ್ ನ್ಯಾಯ ದೊರಕಿಸ್ಕೊಡ್ಬೇಕು ಅದ್ ಮಾಡೇ ಮಾಡ್ತೀವಿ. ನೀವ್ ಹೇಳೋದು ವಿಳಂಬ ಎಲ್ಲ ಮೇಡಮ್, ಅದು ಲಾ ಪ್ರಕಾರನೇ ಹೋಗ್ಬೇಕು. ಒಂದು ಜವಾಬ್ದಾರಿಯುತ CM ಆಗಿ ಹೋಗ್ಬೇಕು ಮೇಡಮ್. ಪ್ರೈಮ್ ಮಿನಿಸ್ಟರ್ ತರ ಬೇಜವಾಬ್ದಾರಿ ಆಗಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷದ CM ಆಗ್ಬೋದು, DCM ಆಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು. ಥ್ಯಾಂಕ್ ಯು. ಇದಿಷ್ಟು ಭವ್ಯ ನರಸಿಂಹಮೂರ್ತಿ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.